ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ದೇವಗಡದ ರಾಜಕುಮಾರ ಯುದ್ಧದಲ್ಲಿ ಸೆರೆ ಸಿಕ್ಕಿ ನಪುಂಸಕನಾಗ್ತಾನೆ. ಇನ್ನು ಈ ಹಿಜಡಾಗಳ ವಿಷಯವಾಗಿ ಲಕ್ಷ್ಮಿ ಅಥವಾ ರಜಿಯಾ ಅಪ್ಪ ಅವರ ಕೈ ಬರಹದಲ್ಲಿ ಸುಮಾರು 32 ಪುಟಗಳ ಮಾಹಿತಿಯನ್ನು ಸಂಗ್ರಹಿಸಿ ಬರೆದಿರ್ತಾರೆ. ಅದಕ್ಕೋಸ್ಕರ ಅವರು ಮನೂಕಿ ಮತ್ತು ಬರ್ನಿಯರ್ ಮೊದಲಾದ ಭಾರತದಲ್ಲಿ ಸಂಚರಿಸಿದ ಯುರೋಪಿಯ ಪ್ರವಾಸಿಗಳ ಪ್ರವಾಸ ಕಥನವನ್ನು ಕೂಡ ಓದಿರ್ತಾರೆ. ಈ ಕಥನಗಳನ್ನು ಸ್ವತಃ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಈಕೆಯ ತಂದೆ ಬೆಂಗಳೂರಲ್ಲಿ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡು ಬೆಳಗಿಂದ ರಾತ್ರಿವರೆಗೂ ಗ್ರಂಥಾಲಯಗಳಲ್ಲಿ ಕೂತು ಓದಿ ಟಿಪ್ಪಣಿ ಮಾಡಿರೋದಾಗಿ ಕೂಡ ಬರ್ಕೊಂಡಿದ್ದಾರೆ. ಇದನ್ನೆಲ್ಲ ಮಗಳು ಓದ್ತಾಳೆ, ಅನ್ಕೊತಾಳೆ. ಬೆಂಗಳೂರಲ್ಲಿ ಉಳಿದು ಸಂಶೋಧನೆ ಮಾಡುವಾಗ ಅದೇ ಊರಲ್ಲಿ ತಮಗೆ ಒಬ್ಬ ಮಗಳಿದ್ದಾಳೆ ಅಂತ ಅವ್ರಿಗೆ ನೆನಪಾಗ್ಲಿಲ್ವಾ? ಅವಳ ಬಗ್ಗೆ ಅವ್ರಿಗೆ ಯಾವುದೇ ಭಾವನೆ ಬರಲಿಲ್ವಾ? ಅದನ್ನೆಲ್ಲೂ ಬರ್ದಿಲ್ವಲ್ಲ ಅಪ್ಪ. ಟಿಪ್ಪಣಿಗಳ ಮಧ್ಯೆ ಯಾವ ವಾಕ್ಯದಲ್ಲೂ ಅದರ ಧ್ವನಿನೂ ಇಲ್ವಲ್ಲ ಅಂತ ಅನ್ಕೊತಾಳೆ. ಮೊಘಲ್ ರಾಜಕುಮಾರರ ಎಳೆತನದ ವಿದ್ಯಾಭ್ಯಾಸ ಎಲ್ಲ ಜನಾನಾದ ಹೆಂಗಸರು ಮತ್ತು ರಷ್ಯಾ ಅಥವಾ ಕರ್ಕೇಶಿಯಾ ಅಥವಾ ಗುರ್ಜುಸ್ತಾನದ ಈಗಿನ ಜಾರ್ಜಿಯಾ ಅಥವಾ ಇಥಿಯೋಪದಿಂದ ಬಂದಂತಹ ಹಿಜಡಾಗಳಿಂದ ಆಗ್ತಾ ಇತ್ತು. ಈ ಹಿಜಡಾಗಳವರು ತಮ್ಮ ವೃತ್ತಿ ಮತ್ತು ದೈಹಿಕ ಮಾನಸಿಕ ಸ್ಥಿತಿಗೆ ತಕ್ಕ ಹಾಗೇನೆ ಬುದ್ಧಿ ಭ್ರಷ್ಟವಾಗಿರ್ತಾ ಇತ್ತು ಅವ್ರಿಗೆ. ಅಂದರೆ ಪೂರ್ಣ ಭ್ರಷ್ಟ ಅಂತಲ್ಲ, ಅವರು ಯಾವ್ಯಾವ ಕಷ್ಟವನ್ನು ಅನುಭವಿಸಿರ್ತಾರೋ ಅದರ ಮೇಲೆ ಅವರ ಮನಸ್ಥಿತಿ ಇರ್ತಿತ್ತು. ಮೇಲಿನವರ ಪಾದಗಳನ್ನು ನೆಕ್ಕೋ ಕೆಳಗಿನವ್ರನ್ನ ತುಳಿಯೋ ಭ್ರಷ್ಟ ನಡತೆಯನ್ನು ಅವರು ರಾಜಕುಮಾರರಿಗೆ ಕಲಿಸ್ತಾ ಇದ್ರು. ಇದನ್ನ ಬರ್ನಿಯರ್ ಅನ್ನೋರು ಬರೆದಿರ್ತಕ್ಕಂತಹ ಟ್ರಾವೆಲ್ ಇನ್ ದ ಮೊಘಲ್ ಎಂಪೈರ್ ಅನ್ನೋ ಒಂದು ಪುಸ್ತಕದಲ್ಲಿ ನೋಡಿದೆ ಅಂತ ಲಕ್ಷ್ಮಿಯ ತಂದೆ ಬರೆದಿದ್ರು. ಹಿಜಡಾಗಳ ಮುಖ್ಯ ಕರ್ತವ್ಯ ಅಂದರೆ ಜನಾನಾದ ಹೆಂಗಸರ ಸೇವೆ ಮತ್ತು ಅವರ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದ್ದು ನಾಜರ್ಗೆ ವರದಿ ಮಾಡೋದು. ಹೀಗಾಗಿ ಜನಾನಾದ ಹೆಂಗಸರು ತಮಗೆ ಬೇಕಾದ ರಹಸ್ಯ ವ್ಯಾಪಾರಗಳನ್ನು ಹಿಜಡಾಗಳ ಸಹಾಯ ಇಲ್ಲದೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಎಷ್ಟೋ ಸಮಯ ಈ ಹಿಜಡಾಗಳು ಈ ಮಹಿಳೆಯರಿಗೆ ಅಫೀಮು ಮತ್ತು ಮದ್ಯವನ್ನು ಕೂಡ ಸರಬರಾಜು ಮಾಡ್ತಾ ಇದ್ರು. ತೀರಾ ಗುಟ್ಟಿನಲ್ಲಿ ಕೆಲವೊಮ್ಮೆ ಹೊರಗಿನ ಗಂಡಸರು ಜನಾನದೊಳಗೆ ಬಂದು ಹೋಗೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ರು. ಏಕೆಂದರೆ ದೈಹಿಕ ಹಸಿವಿನಿಂದ ಆ ಹೆಣ್ಣು ಮಕ್ಕಳು ಹಪಾಪಿಸ್ತಿದ್ರು. ಹಾಗಾಗಿ ಅವರುಗಳನ್ನ ತಮ್ಮ ಮಿತಿಯಲ್ಲಿ ತಾವೇ ರಮಿಸಿ ತಣಿಸ್ತಾ ಇದ್ರು. ಹೀಗಾಗಿ ಈ ಹೆಂಗಸರ ಮೇಲೂ ಕೂಡ ಅವ್ರಿಗೆ ಒಳಗೊಳಗಡೆ ಒಂದು ವಿಶೇಷವಾದ ಅಧಿಕಾರ ಇರ್ತಿತ್ತು. ಇದು ಕೂಡ ಒಂದು ಪುಸ್ತಕದಲ್ಲಿ ದಾಖಲಾಗಿದೆ. ಎಳೆ ರಾಜಕುಮಾರರಿಗೆ ಪ್ರಿಯತಮೆಯರನ್ನು ಒದಗಿಸ್ತಿದ್ದನ್ನು ಕೂಡ ಇದೇ ಹಿಜಡಾಗಳೇ. ಇದನ್ನು ಕೂಡ KS ಲಾಲ್ ಅನ್ನೋರ ಮೊಘಲ್ ಹರೇಮ್ ಅನ್ನೋ ಒಂದು ಪುಸ್ತಕದಲ್ಲಿ ಇದೆ. ತನ್ನ ಅಪ್ಪನನ್ನ ಆಗ್ರಾ ಕೋಟೆಯಲ್ಲಿ ಸೆರೆಯಲ್ಲಿಟ್ಟಿದ್ದ ಔರಂಗಜೇಬ್ ಒಬ್ಬ ಹಿಜಡಾನನ್ನೇ ಜೈಲಿನ ಮುಖ್ಯಾಧಿಕಾರಿಯನ್ನಾಗಿ ಮಾಡಿರ್ತಾನೆ. ಅಕ್ಬರ್ನ ಮಗ ಜಹಂಗೀರ್, ಅವನು ಕೂಡ ಮೊಘಲ್ ಚಕ್ರವರ್ತಿ ಆಗಿದ್ದವನು. ಅವನು ಒಂದು ಪುಸ್ತಕ ಬರೆದಿದ್ದಾನೆ. ಅದು ತುಜುಕ್ ಇ ಜಹಂಗೀರಿ ಅಥವಾ ಜಹಂಗೀರನ ನೆನಪುಗಳು ಅಂತಕ್ಕಂತಹ ಒಂದು ಆತ್ಮಕಥನ. ಅದು ಅದರಲ್ಲಿ ಸ್ವತಃ ಜಹಂಗೀರ ಬರೆದಿದ್ದಾನೆ. ಹಿಂದೂಸ್ತಾನದಲ್ಲಿ, ಅದರಲ್ಲೂ ಬಂಗಾಳದ ಅಧೀನದಲ್ಲಿರುವ ಸಿಲ್ಹೆಟ್ ಪ್ರಾಂತ್ಯದಲ್ಲಿ ತಮ್ಮ ಕೆಲವು ಗಂಡು ಮಕ್ಕಳ ಬೀಜ ಒಡೆದು ಹಿಜಡಾ ಮಾಡಿ ಕಂದಾಯದ ಬದಲಿಗೆ ಸುಬೇದಾರರಿಗೆ ಒಪ್ಪಿಸೋದು ಪದ್ಧತಿಯಾಗಿದೆ. ಈ ಪದ್ಧತಿಯನ್ನು ಇತರ ಪ್ರಾಂತ್ಯಗಳ ಜನರು ಕೂಡ ಕ್ರಮೇಣ ಅಳವಡಿಸ್ಕೊಂಡಿದ್ದಾರೆ. ಹೀಗಾಗಿ ಕೆಲವು ಮಕ್ಕಳು ತಮ್ಮ ಸೃಜನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಬರೆದಿರ್ತಾನೆ. ಆ ಕಾಲದಲ್ಲಿ ಬಂಗಾಳ ಅಂದರೆ ಉತ್ತರ ಭಾಗದ ಗುಡ್ಡಗಾಡುಗಳು, ಒಡಿಸ್ಸಾದ ಸರ್ಕಾರ ಮತ್ತು ಬಿಹಾರದ ಬಹುಮಟ್ಟಿನ ಪ್ರಾಂತ್ಯಗಳನ್ನು ಒಳಗೊಂಡಿರೋದು ಇದು ತುಂಬ ದೊಡ್ಡ ಪ್ರದೇಶ ಆಗಿತ್ತು. ಈ ಪದ್ಧತಿ ಬಂಗಾಳದ ಹೊರಗೂ ಹಬ್ಬಿತ್ತು. ಅಂದರೆ ಇಡೀ ಮೊಘಲ್ ಚಕ್ರಾಧಿಪತ್ಯವನ್ನೇ ಇದು ವ್ಯಾಪಿಸಿತ್ತು. ಜಹಂಗೀರ್ ಈ ಪದ್ಧತಿಯನ್ನು ರದ್ದು ಮಾಡೋ ಹಾಗೆ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆದರೆ ರಾಜ್ಯದ ಕಂದಾಯವನ್ನು ಹಿಜಡಾ ಲೆಕ್ಕದಲ್ಲಿ ವಸೂಲು ಮಾಡೋ ವ್ಯವಸ್ಥೆ ಆವಾಗ ಇದ್ದದ್ರಿಂದ ಇವನ ಈ ಆಜ್ಞೆಗೆ ಯಾವುದೇ ಒಂದು ಬೆಲೆ ಸಿಕ್ಕೋದಿಲ್ಲ, ಯಾವುದೇ ಪರಿಣಾಮವನ್ನು ಅದು ಉಂಟು ಮಾಡೋದಿಲ್ಲ. ಈ ಜಹಂಗೀರ್ನ ಆಸ್ಥಾನಿಕನಾದ ಸೈಯದ್ ಖಾನ್ ಚುಗತಾಯಿ ಅವನು ಅಂತ ಒಬ್ಬ ಇರ್ತಾನೆ. ಅವನ ಹತ್ರನೇ ಸುಮಾರು 1200 ನಪುಂಸಕರು ಇದ್ರು ಅಂತ ಸ್ವತಃ ಜಹಂಗೀರನೇ ತನ್ನ ಆತ್ಮಕಥನದಲ್ಲಿ ಬರೆದಿದ್ದಾನಂತೆ. ಅಲ್ಲದೆ ಹಿಜಡಾ ವ್ಯಾಪಾರ ಕೂಡ ಲಾಭದಾಯಕ ವ್ಯಾಪಾರ ಆಗಿತ್ತು. ಸಾಧಾರಣ ಗುಲಾಮನಿಗಿಂತ ಹಿಜಡಾ ಗುಲಾಮನ ಬೆಲೆ 3 ಪಟ್ಟು ಹೆಚ್ಚಿತ್ತು.
ಭಾರತದ ಹಿಜ್ರಾಗಳಿಗೆ ದಿಲ್ಲಿ, ಇಸ್ಫಹಾನ್, ಸಮರ್ಕಂಡ್ಗಳಲ್ಲಿ ಬಹಳ ಬೇಡಿಕೆ ಇತ್ತು. ಔರಂಗಜೇಬ್ ಧಾರ್ಮಿಕ ಕಾರಣದಿಂದ ಬೀಜ ಒಡೆಯೋದನ್ನು ಬಹಿಷ್ಕರಿಸ ಮಾಡ್ತಾನೆ. ಆದರೂ ಕೂಡ ಆ ಪದ್ಧತಿಯನ್ನು ಪೂರ್ತಿ ನಿಲ್ಲಿಸೋದಿಲ್ಲ. ಅವನ ಆಳ್ವಿಕೆನಲ್ಲೇ ಗೋಲ್ಕೊಂಡ ನಗರದಲ್ಲಿ, ಅಂದರೆ ಈಗಿನ ಹೈದರಾಬಾದ್ ಅಂತ ಹೇಳ್ತೀವಲ್ಲ, ಅಲ್ಲಿ ಸುಮಾರು 1659ನೇ ವರ್ಷದಲ್ಲಿ ಸುಮಾರು 22,000 ಗಂಡಸರನ್ನ ನಪುಂಸಕರನ್ನಾಗಿ ಮಾಡ್ತಾರೆ. ಅವರ ಬೀಜಗಳನ್ನು ಒಡಿತಾರೆ. ಆ ಬೀಜ ಒಡಿಸಿಕೊಂಡವ್ರಿಗಿಂತ ಸಹಜವಾದ ಗಂಡು ಮಕ್ಕಳನ್ನ ಕಂದಾಯದ ರೂಪದಲ್ಲಿ ಪಡೆದು ಧರ್ಮಾಂತರ ಮಾಡಿಕೊಂಡ್ರೆ ಮುಸ್ಲಿಂ ಪ್ರಜಾ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಕೂಡ ಜಹಂಗೀರ್ ಲೆಕ್ಕಾಚಾರ ಹಾಕಿರ್ತಾನೆ. ಇನ್ನು ಲಕ್ಷ್ಮಿಯ ಅಪ್ಪನ ಇಡೀ 32 ಪುಟಗಳ ಟಿಪ್ಪಣಿ ಅವಳಿಗನ್ಸುತ್ತೆ, ನನಗೆ ಈ ಕಾದಂಬರಿಯ ಭಾಗವಾಗಿ ಇದನ್ನು ಸೇರಿಸ್ಕೋಬಹುದಾ ಅಂತ ಅನ್ಕೊಂತಾಳೆ. ಆದರೆ ಹಾಗೆ ಮಾಡಿದ್ರೆ ಕಾದಂಬರಿಯ ಹದ ಕೆಟ್ಟು ಹೋಗುತ್ತೆ. ಇತಿಹಾಸದ ಸಾಮಗ್ರಿ ಎಷ್ಟೇ ಇದ್ರೂ ಕೂಡ ವಿಪುಲತೆಯ ಅಂತಸತ್ವ ಕಲಾಕೃತಿಯಲ್ಲಿ ಮೂಡಬೇಕು. ಅಪ್ಪ ಬರೆಯೋಕ್ಕೆ ಹೊರಟಿರೋದು ಇತಿಹಾಸದ ಗ್ರಂಥ ಅಂತ ಕೂಡ ಅವಳು ಅನ್ಕೊತಾಳೆ. ಇನ್ನು ಆ ಟಿಪ್ಪಣಿಲಿ ಆತ ಬರೆದಿರ್ತಾರೆ, ಕೆಲವರು ಹಿಜ್ರಾಗಳು ಪ್ರಸಿದ್ಧ ಸೇನಾಧಿಕಾರಿಗಳಾಗಿ ಬೆಳೆದಿದ್ದು ಉಂಟು. ಸುಲ್ತಾನ್ ಬಲ್ಬನ್ನನ ವಜೀರ ಇಮರುದ್ದೀನ್ ರೇಹನ್, ಅಲಾವುದ್ದೀನ್ ಖಿಲ್ಜಿಯ ಸೇನಾಪತಿಯಾದಂತಹ ಕಪೂರ್ ಹಜರ್ ದಿನಾರಿ, ಕುತುಬ್ದೀನ್ ಮುಬಾರಕ್ ಖಿಲ್ಜಿಗೆ ಆಪ್ತನಾಗಿದ್ದ ಕದೌಷ, ಇವರೆಲ್ಲರೂ ಕೂಡ ಹಿಜ್ರಾಗ್ಲೇ ಆಗಿರ್ತಾರೆ. ತನ್ನ ವಜೀರನನ್ನಾಗಿ ನೇಮಿಸಿಕೊಂಡಂತಹ ಖ್ವಾಜಾ ಜಹಾನ್ ಮಲಿಕ್ ಸರ್ವಾರ್ ಅಂತಕ್ಕಂಥ ಒಬ್ಬ ಕರಿ ಹಿಜ್ರಾನನ್ನು ಸುಲ್ತಾನ್ ಮಹಮ್ಮದ್ 1394ರಲ್ಲೇನೆ ಮಲ್ಲಿಕ್ ಉಸ್ ಶರ್ಕ್ ಅಂತ ಬಿರುದಿನ ಜೊತೆಗೆ ಅವನನ್ನ ಜೋನ್ಪುರದ ಸುಬಹ್ದಾರ್ನಾಗಿ ನೇಮಿಸಿ ಕಳಿಸಿರ್ತಾನೆ. ಕೆಲವು ಸಮಯದಲ್ಲೇ ಆತ ಪಶ್ಚಿಮದ ಕೋಲ್, ಅಂದರೆ ಈಗಿನ ಆಲಿಗಢ ಅಂತೇನಿದೆ, ಅದರ ಪೂರ್ವಕ್ಕೆ ಬಿಹಾರದ ತಿರಹಟ್ವರೆಗೂ ವಿಶಾಲ ಪ್ರದೇಶವನ್ನು ಗೆಲ್ತಾನೆ. ಗೆದ್ದುಬಿಟ್ಟು ಸುಲ್ತಾನ್ ಉಸ್ ಶರಕ್ ಅನ್ನೋ ಹೆಸರಿಂದ ಕೂಡ ಆಳ್ತಾನೆ. ಮೊಘಲರ ಕಾಲದಲ್ಲೇನೆ ನಾಜಿರ್ ಮತ್ತು ಖ್ವಾಜಾ ಸರಸ್ ಅನ್ನೋ ಒಂದು ಹುದ್ದೆ ಇರುತ್ತೆ. ಈ ಹುದ್ದೆಗೆ ಏರಿದಂತಹ ಹಲವಾರು ಹಿಜ್ರಾಗಳು ಮನ್ಸಬ್ದಾರ್ ಅಥವಾ ಸುಬಹ್ದಾರ್ ಹುದ್ದೆಯನ್ನು ಕೂಡ ಗಳಿಸ್ತಾರೆ, ಮೇಲಕ್ಕೆ ಏರ್ತಾರೆ. ಇಂತಹ ನಾಜಿರ್ ಅಥವಾ ಖ್ವಾಜಾ ಸರಸ್ರಿಗೆ ಐತಮದ್ ಖಾನ್ ಅಥವಾ ಐತ್ಬರ್ ಖಾನ್ ಅಂತ ಕರೀತಿರ್ತಾರೆ. ಅದು ಅವ್ರಿಗಿರೋ ಒಂದು ಬಿರುದು. ಇದರ ಅರ್ಥ ನಂಬಿಕೆಯ ಆಸ್ಥಾನಿಕರಿವರು ಅಂತ ಹೇಳ್ಬಿಟ್ಟು. ಬಾಬರ್ ಮತ್ತು ಹುಮಾಯೂನ್ರ ಸೇವೆ ಮಾಡಿದ ಇಂತಹ ಒಬ್ಬ ನಂಬಿಕೆಯ ಆಸ್ಥಾನಿಕನನ್ನ ಅಕ್ಬರ್ ದಿಲ್ಲಿಯ ಸುಬಹ್ದಾರ್ನಾಗಿ ನೇಮಿಸ್ತಾನೆ. ಇನ್ನೊಬ್ಬ ನಂಬಿಕೆಯ ಆಸ್ಥಾನಿಕನನ್ನ 1,000 ಮನ್ಸಬ್ದಾರಾಗಿ ನೇಮಿಸಿ ರಾಜ್ಯದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸೋ ಜವಾಬ್ದಾರಿಯನ್ನು ಕೂಡ ಆತ ಕೊಟ್ಟಿರ್ತಾನೆ. ಮತ್ತೊಬ್ಬನಿಗೆ 4,000 ಮನ್ಸಬ್ದಾರ್ ಅಂತ ಅವನನ್ನ ಹುದ್ದೆಯಲ್ಲಿ ಏರಿಸಿರ್ತಾನೆ. ಗುಜರಾತ್ನ ಸುಬಹದಾರ್ನಾಗಿ ನೇಮಿಸಿರ್ತಾನೆ. ಈ ಥರ ಔರಂಗಜೇಬ್ನ ಹಿಜ್ರಾಗಳ ಮುಖ್ಯ ಮೇಲ್ವಿಚಾರಕನಾಗಿದ್ದಂತಹ ಭಕ್ತವರ್ ಖಾನ್ ಅನ್ನೋನು 1,000 ಮನ್ಸಬ್ದಾರ್ ಆಗಿರ್ತಾನೆ. ಔರಂಗಜೇಬ್ನ ಸೇವೆಯಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಪ್ರತ್ಯೇಕ ಬಿರುದನ್ನು ಪಡ್ಕೊಂಡಿರ್ತಾರೆ. ಸುಮಾರು 40 ನಾಜಿರರ ಪಟ್ಟಿಯನ್ನು ಈ ಮನೂಕಿ ಅನ್ನೋನು ತನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಂತೆ. ಅಂದರೆ ತಮಗೆ ಆಗಿರುವಂತಹ ಈ ಲಿಂಗ ಶಕ್ತಿಯನ್ನು ನಷ್ಟವನ್ನು ತುಂಬಿಕೊಳ್ಳೋಕೆ ಅವರು ಈ ಥರದ ಶೌರ್ಯವನ್ನು ಮೆರೆದಿರಬಹುದು ಅನ್ಸುತ್ತೆ. ಆದರೆ ಎಲ್ಲ ಹಿಜ್ರಾಗಳಿಗೂ ಕೂಡ ಸೇನೆಯನ್ನು ಸೇರೋದು ಅಥವಾ ಸೇರಿದ್ರು ಅಧಿಕಾರಿ ಆಗೋದು, ಅಧಿಕಾರಿ ಆದರೂ ಕೂಡ ಸುಲ್ತಾನ್ ಅಥವಾ ಬಾದ್ಶಾಹರ ದೃಷ್ಟಿಗೆ ಬೀಳೋ ಅದೃಷ್ಟ ಇರೋದಿಲ್ಲ. ಈಗ ಈ ಕಥೆಯಲ್ಲಿ ಬರ್ತಕ್ಕಂತಹ ರಾಜಕುಮಾರನ ಕಥೆಯನ್ನು ಹಾಗೆ ತಿರುಗಿಸಿದ್ರೆ ಇತಿಹಾಸ ದರ್ಶನಕ್ಕೆ ವಿರುದ್ಧವಾಗಿ ಇತಿಹಾಸದ ಅಂತಸತ್ವವನ್ನು ಅಡ್ಡ ತಿರುಗಿಸಿ ಬೀಜ ಒಡೆಯೋ ಸಂಸ್ಕೃತಿಯನ್ನು ಸಮರ್ಥಿಸ್ದಂಗೆ ಆಗತ್ತೆ ಅಂಥೇಳಿ ಲಕ್ಷ್ಮಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಇನ್ನು ಮತ್ತೆ ಕತೆಗೆ ಬರೋಣ. ಇಲ್ಲಿ ಆ ರಾಜ್ಕುಮಾರ ಅಂದ್ಕೊಳ್ತಾನೆ, ನಾನು ಜನಾನದ ಕೆಲಸದಲ್ಲಿ ಪ್ರವೇಶ ಪಡೆದ 2 ತಿಂಗಳಿನ ನಂತರ ಒಂದು ದಿನ ಸುಲ್ತಾನ ಬಾನು ಬೇಗಂ ನನ್ನನ್ನು ಮಾತಾಡಿಸಿದ್ರು. ತಾವಾಗೆ ಮಾತಾಡಿಸ್ದೇನೆ ಯಾವ ಬೇಗಮ್ರೂ ಆಳುಗಳನ್ನ ಮಾತಾಡಿಸೋದು ಅಶಿಷ್ಟಾಚಾರ, ವಿಧೇಯತೆ. ಯಾವ ಹೊಸ ಆಳಿನ ಸೇರ್ಪಡೆ ಆಗಿದೆ ಅನ್ನೋದು ದೊಡ್ಡ ಬೇಗಮ್ಮರಿಗೆ ಗೊತ್ತಾಗಿರುತ್ತೆ. ಒಂದು ರೀತಿಯಲ್ಲಿ ಅವರೇನೆ ಜನಾನದ ಆಡಳಿತದ ಅಧಿಕಾರಿಣಿ. ಇದೆಲ್ಲವನ್ನು ನನಗೆ ನಾಜಿರ್ ಮೊದಲೇ ಹೇಳಿದ್ದ. ಇಲ್ಲಿಯ ನಡವಳಿಕೆ, ಆಚಾರ, ವಿಧೇಯತೆ ಎಲ್ಲವನ್ನೂ ಕೂಡ ಅವನೇ ನನಗೆ ಮನಗತ ಮಾಡಿಸ್ಕೊಟ್ಟಿದ್ದ. ಬೇಗಂ ಸಾಹಿಬ ಉಯ್ಯಾಲೆಯ ಮೇಲೆ ದಿಂಬುಗೋರ್ಗೆ ಕೂತಿದ್ರು. ಮೇಲ್ಚಾವಣಿಗೆ ಕಟ್ಟಿದ್ದ 3 ಗಜ ಉದ್ದ 1 ಗಜ ಅಗಲದ ಲಾವಂಚದ ಬೀಸಣಿಕೆಯನ್ನು
ಅದಕ್ಕೆ ಕಟ್ಟಿದ ಸೆಣಬಿನ 2 ಹುರಿಯನ್ನು ದೂರದಲ್ಲಿ ನಿಂತು ಒಂದಾದ ನಂತರ ಮತ್ತೊಂದು ಎಳೆಯೋ ಮೂಲಕ ಸೇವಿಕೆ ಮಂದಗಾಳಿ ಹಾಕ್ತಾ ಇದ್ಲು. ಹಚ್ಚಿದ್ದ ಅಗರಬತ್ತಿಯನ್ನು ಕೈಲಿ ಹಿಡಿದು ಆ ಕಡೆಯಿಂದ ಬಂದ ನನ್ನನ್ನು ನೋಡಿದ ಬೇಗಂ ಸಾಹೇಬರು ಹತ್ತಿರ ಬರೋ ಹಾಗೆ ಬೆರಳು ಸನ್ನೆ ಮಾಡಿದ್ರು. ನಾನು ಕೂಡ ಸ್ವಲ್ಪ ಭಯ ಭಕ್ತಿಯಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಸಲಾಮ್ ಅಲೈಕುಮ್ ಅಂತ ಹೇಳಿ ಬಾಗಿ ಮುಜ್ರೆ ಮಾಡಿದೆ. ಅವರು ನಿಧಾನವಾಗಿ ಗಾಂಭೀರ್ಯದಿಂದ ಕೇಳಿದ್ರು, ನೀನು ಹುಟ್ಟಿನಿಂದ ಹಿಜಡ ಆಗಿದ್ಯೋ ಅಥವಾ ಚಿಕಿತ್ಸೆಯಿಂದಲೋ ಅಂತ ಕೇಳಿದ್ರು. ನಾನು ಹೇಳಿದೆ, ಚಿಕಿತ್ಸೆಯಿಂದ. ಮನ್ಸಬ್ದಾರರು ಮೊದಲು ನನ್ನ ಕೊಂಡ್ಕೊಂಡ್ರು, ಆನಂತರ ಚಿಕಿತ್ಸೆ ಮಾಡಿಸಿ ಆಮೇಲೆ ಸಾಹೇಬರ ಸೇವೆಗೆ ಪ್ರವೇಶ ಮಾಡಿಸಿದ್ರು ಅಂತ ನಾನು ವಿಧೇಯತೆಯಿಂದಲೇ ಹೇಳಿದೆ. ಯುದ್ಧದಲ್ಲಿ ಸೆರೆ ಸಿಕ್ಕಿದವನಂತೆ ನೀನು, ಹೌದಾ ಅಂತ ಆಕೆ ಕೇಳಿದ್ರು. ಹೌದು ಅಂದೆ. ಯುದ್ಧಕ್ಕೆ ಮೊದಲು ಅಜ್ಞಾನದ ಧರ್ಮವನ್ನು ತೊರೆದು ನಿಜ ಜ್ಞಾನದ ಈ ಧರ್ಮಕ್ಕೆ ಬಂದಿದ್ರೆ ಸೆರೆ ಸಿಕ್ಕಿದ್ರು ಈ ಗತಿ ಬರ್ತಾ ಇರಲಿಲ್ಲ. ನಿನಗೆ ಯಾಕೆ ತಡ ಮಾಡಿದೆ ಅಂತ ಆಕೆ ಕೇಳಿದ್ಲು. ಅವ್ರಿಗೆ ಏನು ಅಂತ ನಾನು ಉತ್ತರ ಹೇಳಲಿ? ಈ ಪ್ರಶ್ನೆಯನ್ನು ನಾನು 100 ಸಲ ಕೇಳ್ಕೊಂಡಿದ್ದೀನಿ. ನಮ್ಮಪ್ಪ ಯಾಕೆ ಶರಣಾಗಲಿಲ್ಲ? ಇಸ್ಲಾಂಗೆ ಸೇರಿಬಿಟ್ಟಿದ್ರೆ ಅಲಂಗಿರ್ ಬಾದ್ಶಾಹ್ ನಮ್ಮ ಮೇಲೆ ದಂಡೆತ್ತಿ ಬರ್ತಾನೆ ಇರಲಿಲ್ಲ. ನಾವು ನಮ್ಮ ರಾಜ್ಯದ ಅಧಿಪತಿಗಳಾಗಿಯೇ ಇರಬಹುದಾಗಿತ್ತು, ಅಥವಾ ಬಾದಶಾಹರ ಸಾಮಂತರಾಗಿ ಅಥವಾ ಮನ್ಸಬ್ದಾರ್ ಅಥವಾ ಸುಬಹ್ದಾರಾಗಿ ಇರ್ತಿದ್ವಿ. ಅಶಕ್ತ ದೇವರು ಅಥವಾ ನಿಸ್ಸತ್ವವಾದ ಕಲ್ಲು ವಿಗ್ರಹಗಳನ್ನು ನಂಬ್ಕೊಂಡು ನಾವು ಹಾಳಾಗ್ಬಿಟ್ವಿ. ಇಲ್ಲಾಂದರೆ ನಾನು ಇಂಥದ್ದೊಂದು ಮಹಲಲ್ಲಿ ಅಥವಾ ದೇವಗಡದ ಅರಮನೆಯನ್ನೇ ಮಹಲ್ಲಾಗಿ ಪರಿವರ್ತನೆ ಮಾಡಿ ದೊಡ್ಡ ಜನಾನವನ್ನು ಕೂಡಿಕೊಂಡು ಸುಖವಾಗಿರಬಹುದಾಗಿತ್ತಲ್ವಾ ಅನ್ನೋ ಒಂದು ಕಲ್ಪನೆ ನನಗೆ 1000 ಸಲ ಬಂದು ಹೋಗಿತ್ತು. ನಾನು ಬಿಟ್ಟು ಬಂದ ಆ ಅಜ್ಞಾನದ ಧರ್ಮದ ಮೇಲೆ ಇನ್ನಷ್ಟು ಕೋಪ ಬರ್ತಾ ಇತ್ತು. ಈಗ ಮತ್ತಷ್ಟು ಉರಿ ಹೆಚ್ಚಾಗ್ತಾ ಹೋಯಿತು ನನಗೆ. ಬೇಗಂ ಕೇಳಿದ್ರು, ತಪ್ಪದೆ 5 ನಮಾಜನ್ನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಕ್ರಮವಾಗಿ ಇಲ್ಲ ಅಂತ ನಾನಂದೆ. ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಎಷ್ಟೋ ಜನ ಖೋಜಗಳು ಮನ್ಸಬ್ದಾರಾಗಿದ್ದಾರೆ, ಸುಬಹ್ದಾರಾಗಿದ್ದಾರೆ. ನೀನು ಕೂಡ ರಾಜ್ಕುಮಾರ ಆಗಿದ್ದವನಂತೆ. ನಿನ್ನ ನಡತೆಯಲ್ಲಿ ಮಾತುಕತೆಯಲ್ಲಿ ಶಿಷ್ಟತೆ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಆಕೆ ಅಂದರು. ಆಕೆ ಹೇಳಿದ ಈ ಹಿತೋಪದೇಶದಲ್ಲಿ ನನಗೆ ನಂಬಿಕೆ ಹುಟ್ಕೊಂತು. ಕ್ರಮೇಣವಾಗಿ ನಾನು ನಮಾಜ್ ಮಾಡೋಕ್ಕೆ ಪ್ರಾರಂಭ ಮಾಡಿಕೊಂಡೆ. ಮೈನುದ್ದೀರ ಜನಾನಕ್ಕೆ ನನ್ನನ್ನು ಸೇರಿಸಿ ಇಷ್ಟೊತ್ತಿಗಾಗಲೇ ಸುಮಾರು 4 ವರ್ಷ ಕಳೀತಾ ಬಂದಿತ್ತು. ಸ್ವಂತ ಜೀವನದಲ್ಲಿ ಯಾವುದೇ ಏರ್ಪೇರು ಇಲ್ಲದೆ ಜನಾನದ ಒಳಗಡೆ ಜೀವನವನ್ನು ಗಮನಿಸೋದೇನೆ ನನ್ನ ಕೆಲಸ ಆಗಿತ್ತು. ಅದೇ ನನ್ನ ಜೀವನವೂ ಆಗಿತ್ತು. ಅನೇಕ ಹೊಸ ಕಂಚನಿಯರು ಬರ್ತಾ ಇದ್ರು, ಬಂದಿಗಳು ಬರ್ತಾ ಇದ್ರು. ವಯಸ್ಸಾದವರನ್ನ ಕಡಿಮೆ ದರ್ಜೆಯ ಆಸ್ಥಾನಿಕರಿಗೆ, ಮನ್ಸಬ್ದಾರರಿಗೆ ಮಾರಿಬಿಡ್ತಾ ಇದ್ರು. ಕೇವಲ ವಿಧೇಯ ನಡೆ ನುಡಿಯಿಂದ ಮನಸ್ಸಿಗೆ ಹಿತ ಕೊಡೋ ಹೆಂಗಸರನ್ನ ವಯಸ್ಸು ಹೆಚ್ಚಿದ್ರು ಕೂಡ ಅನ್ನ ಬಟ್ಟೆ ಕೊಟ್ಟು ಇಟ್ಕೊಂಡಿರ್ತಿದ್ರು. ಆಕರ್ಷಣೆ ಕಳ್ಕೊಂಡ ವಯಸ್ಸಲ್ಲಿ ಅವರನ್ನು ಕೊಂಡ್ಕೊಳ್ಳೋರು ಕೂಡ ಅಪರೂಪನೇ. ಆದರೆ ಒಳಗೆ ಕುದೀತಿದ್ದಂತಹ ನಿರಾಶೆ, ಹತಾಶೆಗಳನ್ನು ಹತ್ತಿಕ್ಲಾರ್ದೆ ಹಿತ ಕೊಡುವಂತಹ ವಿಧೇಯತೆಯನ್ನು ಸಾಧಿಸೋದು ಕೂಡ ಅವ್ರಿಗೆ ಕಷ್ಟ ಆಗ್ತಿತ್ತು, ಕೆಲವ್ರಿಗೆ ಅಸಾಧ್ಯನೂ ಆಗ್ತಾ ಇತ್ತು. ಅಂಥವ್ರನ್ನ ಇಲ್ಲಿಂದ ಹೊರಗಡೆಗೆ ತಳ್ಳಿಬಿಡ್ತಾ ಇದ್ರು. ಅಂತಹ ಎಷ್ಟೋ ಜನ ಹೆಂಗಸರು ಸೈತಾನ್ಪುರ ಅನ್ನೋ ಒಂದು ಹೆಸರಿನ ಸೂಳೆಗೆರೆಯನ್ನು ಸೇರಿ ಅಲ್ಲಿ ಜೀವನ ಮಾಡ್ತಾ ಇದ್ರು. ಆ ಸೈತಾನ್ಪುರಕ್ಕೆ ಹೋಗಿ ಬರೋ ಗಂಡಸರ ದಾಖಲೆ ಬರೆಯೋದಕ್ಕೆ ಅಕ್ಬರ್ ಬಾದಶಾಹರ ಕಾಲದಲ್ಲಿ ಒಬ್ಬ ದರೋಗನನ್ನು ನೇಮಿಸ್ಕೊಂಡಿದ್ರಂತೆ. ದರೋಗ ಅಂದರೆ ಕ್ಲರ್ಕ್ ಅಂತ. ಆದರೆ ಪ್ರಸಿದ್ಧ ವ್ಯಕ್ತಿಗಳು, ಅಮೀರರು, ಹಣವಂತರು ಈ ದರೋಗನಿಗೆ ಲಂಚ ಕೊಟ್ಟು ತಮ್ಮ ಹೆಸರು ದಾಖಲೆಯಲ್ಲಿ ಸೇರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರಂತೆ. ಅವರೆಲ್ಲ ತಮ್ಮ ಗೆಳೆಯರನ್ನ ರಂಜಿಸಿ ಕರೆದೊಯ್ಯೋ ಕೇರಿ ಅದಂತೆ ಅಂಥೇಳಿ ರಾಜ್ಕುಮಾರ ಹೇಳ್ತಾನೆ. ಇನ್ನು ಸುಲ್ತಾನ ಬಾನು ಬೇಗಂ 4-6 ತಿಂಗಳಿಗೊಮ್ಮೆ ಬಾದಶಾಹರ ಜನಾನಕ್ಕೆ ಹೋಗಿ ಬರ್ತಾ ಇದ್ರು. ಆಮಂತ್ರಣ ಬಂದು ಅಲ್ಲಿಗೆ ಹೋಗಿ ಬರೋದು ಅಂದರೆ ಕಡಿಮೆ ಗೌರವದ ಮಾತೇನಲ್ಲ. ಇವರು ಕೂತಿರೋದು ಹೊರಗಡೆ ಯಾರಿಗೂ ಕಾಣದೇ ಇರೋ ಹಾಗೆ ಇಡೀ ಪಲ್ಲಕ್ಕಿಯನ್ನು ದೊಡ್ಡ ರೇಷ್ಮೆ ವಸ್ತ್ರದ ಗೂಡಿಂದ ಮುಚ್ತಾ ಇದ್ರು. ಅದಕ್ಕೆ 2 ಕಡೆಗೂ ಒಂದೊಂದು ಸಣ್ಣ ಸಣ್ಣ ಕಿಟಕಿಗಳಿರ್ತಿತ್ತು. ಒಳಗಿರೋ ಇವರು ಹೊರಗಡೆದನ್ನು ನೋಡೋಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಹೊರಗಡೆ ಇರೋ ಯಾರಿಗೂ ಇವರ ಕಣ್ಣುಗಳು ಕೂಡ ಕಾಣದೇ ಇರೋ ಹಾಗೆ ಆ ಕಿಟಕಿಗಳಿಗೆ ಹೊಲಿದಿರೋ ಮುಚ್ಚಳುಗಳು ಕೂಡ ಇರ್ತಾ ಇತ್ತು. ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಅಂತ ಮುಂದ್ಗಡೆಗೆ 4, ಹಿಂದ್ಗಡೆಗೆ 4 ಎಲ್ಲರೂ ಗಟ್ಟಿಯಾಗಿರ್ತಕ್ಕಂತಹ ನಪಂಸಕರೇನೆ. ಪಲ್ಲಕ್ಕಿಯ ಸುತ್ತ ಕತ್ತಿ, ಬಿಲ್ಲು, ಬಾಣಗಳನ್ನು ಹಿಡ್ಕೊಂಡು 10 ಜನ ಯೋಧರು ಹೋಗ್ತಾ ಇದ್ರು. ಹಿಂಬದಿಯಲ್ಲಿ ಅಡಿಯಿಂದ ಮುಡಿವರೆಗೂ ಕಪ್ಪು ಬಣ್ಣದ ಪರದೆಯನ್ನು ಮುಚ್ಚಿಕೊಂಡಂತಹ ಸೇವಿಕೆಯರು ಇರ್ತಾ ಇದ್ರು. ಒಂದಿನ ಬೇಗಂ ಸಾಹೇಬ ಅವ್ರ ಜೊತೆಗೆ ನನ್ನನ್ನು ಕರ್ಕೊಂಡು ಹೋದ್ರು. ಕೋಟೆ ಮುಖ್ಯ ದ್ವಾರದ ಒಳಗೆ ಬಿಡೋಕೆ ಮೊದಲೇನೆ ಗಂಡಸು ಕಾವಲುಗಾರರು ಪ್ರತಿಯೊಬ್ಬರನ್ನು
ಪರೀಕ್ಷೆ ಮಾಡ್ತಾ ಇದ್ರು. ನಾನು ನಿಜವಾಗ್ಲೂ ನಪುಂಸಕನ ಅಂತ ಪರೀಕ್ಷೆ ಮಾಡಿದ್ರು. ಸೇವಿಕೆಯರನ್ನ ಶೋಧಿಸೋಕ್ಕೆ ಹೆಣ್ಣು ಕಾವಲುಗಾರರು ಇರ್ತಾ ಇದ್ರು. ಮುಖ್ಯ ದ್ವಾರವನ್ನ ದಾಟಿ ಒಳಗಡೆ ಹೋಗಿ ಎಡಗಡೆಗೆ ತಿರುಕೊಂಡು ಜನಾನವನ್ನ ಪ್ರವೇಶ ಮಾಡೋಕ್ಕೆ ಮೊದಲು ಸೇವಿಕೆಯರು ಮತ್ತು ಬೇಗಂ ಸಾಹೇಬರನ್ನು ಮುಟ್ಟಿ ತಡವಿ ಓರೆ ಹಚ್ಚಿದ ನಂತರ ಒಬ್ಬ ದಪ್ಪ ನಪುಂಸಕ ನನ್ನನ್ನು ಪರಿಶೀಲನೆ ಮಾಡ್ದ. ಪಲ್ಲಕ್ಕಿ ಹೊತ್ತ ನಪುಂಸಕರಿಗೆ ಜನಾನದ ದ್ವಾರದಿಂದ ಒಳಗಡೆಗೆ ಪ್ರವೇಶ ಇರೋದಿಲ್ಲ. ಬೆಂಗಾವಲವರಂತೂ ಕೋಟೆ ಮುಖ್ಯ ದ್ವಾರದ ಹೊರಗಡೆನೆ ನಿಂತ್ಕೋಬೇಕು. ಒಳಗಡೆ ಹೋದ್ರೆ ಅದೆಷ್ಟು ವಿಶಾಲವಾಗಿದೆ, ಅದೆಷ್ಟು ಕಟ್ಟಡಗಳು, ಅಮೃತಶಿಲೆಯ ಸಣ್ಣ ದೊಡ್ಡ ಮಹಲುಗಳು, ಒಂದೊಂದು ಒಬ್ಬೊಬ್ಬ ಬೇಗಮರದು, ನಡುವೆ ಪುಟ್ಟ ಉದ್ಯಾನಗಳು, ನೀರು ಹರಿಸೋ ಕಾಲುವೆಗಳು. ಒಬ್ಬೊಬ್ಬ ಬೇಗಮರಿಗೂ ಕೂಡ ಹಲವಾರು ಸೇವಿಕೆಯರು ಧರಿಸಿದ್ದ ಬಿಸಿಲನ್ನು ಪ್ರತಿಫಲಿಸೋ ಹಸಿರು ಹಳದಿ ಕೆಂಪು ವಸ್ತ್ರಗಳು, ಕೊರಳು ಕೈಗಳಲ್ಲಿ ಹಳದಿ ಬಣ್ಣಕ್ಕೆ ಹೊಳೆಯತಕ್ಕಂತಹ ಬಂಗಾರದ ಆಭರಣಗಳು. ಅವರೇನು ಸೇವಿಕೆಯರ ರಾಜ್ಕುಮಾರಿಯರ ಅಂತ ಭ್ರಮೆ ಹುಟ್ಟು ಹಾಗಿರ್ತಿತ್ತು. ಅಷ್ಟು ವರ್ಷ ಮೊಯ್ನುದ್ದೀರೋ ಜನಾಂದೊಳಗೆ ನೋಡಿದ್ದ ನನಗೆ ವ್ಯಕ್ತಿಯ ಮುಖ ನೋಡಿದ ತಕ್ಷಣ ಇವ್ರು ಯಾರು ಸೇವಕಿ ಯಾರು ಒಡತಿ ಅನ್ನೋದು ಕೂಡ ನನಗೆ ಬೇಗ ಅರ್ಥ ಆಗ್ಬಿಡ್ತಾ ಇತ್ತು. ಸುಲ್ತಾನ ಬೇಗಮರು ಬರ್ತಾ ಇದ್ದಿದ್ದು ಔರಂಗಜೇಬ್ ಬಾದಶಾಹರ 3ನೇ ರಾಣಿ ಉದಯಪುರಿ ಮಹಲ್ ಅವರನ್ನ ನೋಡ್ಲಿಕ್ಕೆ ಅಂತ. ಮಹಲ್ ಅವರೇ ಇವರ ಭೇಟಿಯನ್ನು ಅಪೇಕ್ಷಿಸಿ ಹೇಳಿ ಕಳಿಸಿದಾಗ ಬಾದಶಾಹರ ಜನಾನಕ್ಕೆ ನನ್ನ ಸೇರ್ಪಡೆಯಾದ ನಂತರ ನನಗೆ ತಿಳಿದ ಸಂಗತಿ ಏನು ಅಂದ್ರೆ, ಉದಯಪುರಿ ಮಹಲ್ ಅವರು ಮೂಲತಃ ಗುರ್ಜಿಸ್ತಾನ್ ದೇಶದ ಗುಲಾಮ ಹುಡುಗಿ ಅಂತೆ. ಮೊದಲು ಔರಂಗಜೇಬರ ಅಣ್ಣ ದಾರಾ ಶುಕೋವರ ಜನಾಂಗದಲ್ಲಿ ಆಕೆ ಇದ್ರಂತೆ. ರಾಜ್ಯಕ್ಕಾಗಿ ನಡೆದ ಕುತಂತ್ರದ ಸೆಣಸಾಟದಲ್ಲಿ ಈ ಅಣ್ಣನನ್ನ ಸೋಲಿಸಿ ಕೊಂದು ಸಿಂಹಾಸನವನ್ನು ತಮ್ಮ ಪಾಲಿಗೆ ಮಾಡಿಕೊಂಡು ಅಣ್ಣನ ಜನಾನದಲ್ಲಿದ್ದ ಈ ಸುಂದರಿಯನ್ನು ಕೂಡ ಔರಂಗಜೇಬ್ ಬಾದಶಾಹ ತಮ್ಮ ಪ್ರೀತಿಗೆ ಒಳಪಡಿಸ್ಕೊಂಡ್ರಂತೆ. ಆಕೆ ಕೂಡ ಸಮಯಕ್ಕೆ ತಕ್ಕ ಹಾಗೆ ತನ್ನ ಪ್ರೇಮ ನಿಷ್ಠೆಗಳನ್ನ ಬದಲಾಯಿಸ್ಕೊಂಡ್ಲಂತೆ. ಇವತ್ತಿಗೂ ಕೂಡ ಬಾದಶಾಹ ಈಕೆಯ ಯಾವ ಅಪೇಕ್ಷೆಯನ್ನು ಉಲ್ಲಂಘನ ಮಾಡೋದಿಲ್ವಂತೆ. ಆಗಾಗ ಅತಿಯಾಗಿ ಕುಡಿದು ಬಾದಶಾಹರಿಗೂ ಇತರರಿಗೂ ಮುಜುಗರ ಆಗೋ ಹಾಗೆ ಆಕೆ ವರ್ತಿಸಿದ್ರು ಕೂಡ ಸ್ವತಃ ಮದ್ಯಪಾನ ಮಾಡದೇ ಇರೋ ಬಾದಶಾಹರು ಆಕೆಯನ್ನ ಶಿಕ್ಷೆ ಮಾಡದೆ ಉದಾರವಾಗಿ ಕಾಣೋದನ್ನ ನಾನೇ ನೋಡಿದ್ದೀನಿ. ಕೆಳಗಿನವರು ಮೇಲ್ನವ್ರನ್ನ ನೋಡ್ಲಿಕ್ಕೆ ಅಂತ ಬರುವಾಗ ತಮ್ಮ ಮತ್ತು ಮೇಲ್ನವರ ಘನತೆಗೆ ತಕ್ಕಂತೆ ಒಂದು ಕಾಣಿಕೆಯನ್ನು ಒಪ್ಪಿಸೋದು ಮುಘಲ್ ಮತ್ತು ಅವರಿಗಿಂತ ಹಿಂದಿನವರ ಸಂಪ್ರದಾಯ. ಮೇಲ್ನವರು ಕೂಡ ಬೀಳ್ಕೊಡುವಾಗ ಅಂಥದ್ದೇ ಬಕ್ಷಿಸನ್ನು ಕೊಡ್ತಾರೆ. ಸುಲ್ತಾನ ಬೇಗಂ ಪ್ರತಿ ಸಲನ ಮುತ್ತು ರತ್ನ ಪಚ್ಚೆ ಮೊದಲಾದವನ್ನು ಅಥವಾ ಹಳದಿ ಹಾರ ಅಥವಾ ಬಳೆಯನ್ನ ಈ ಉದಯಪುರಿ ಮಹಲ್ಗೆ ಕೊಟ್ಟಿದ್ದಾರೆ. ಆದರೆ ಎಷ್ಟು ದೊಡ್ಡ ಆಭರಣ ಕೊಟ್ಟರು ಕೂಡ ಅದು ಬಾದಶಾಹರ ಪ್ರೀತಿಯ ರಾಣಿಗೆ. ಶಾಸ್ತ್ರಸಮ್ಮತ ಮದುವೆ ಆಗದೆ ಇದ್ರು ಕೂಡ ಅವ್ರದ್ದು ರಾಣಿಗಿಂತ ಹೆಚ್ಚಿನ ಸ್ಥಾನ. ಒಂದ್ಸಲ ಹೀಗೆ ಭೇಟಿಗೆ ಬಂದಿದ್ದಾಗ ಮಹಲ್ರ ಒಳಕೋಣೆಯ ಹೊರಗಡೆಗೆ ನಿಲ್ಲಿಸಿದ್ದ ನನ್ನನ್ನು ಒಳಗೆ ಕರೆದು ಅವ್ರಿಗೆ ತೋರಿಸಿದ್ರು. ನಾವು ನೋಡಿದ್ದೀವಲ್ಲ ಮಹಲ್ರು ಹೇಳಿದ್ರು. ನನ್ನ ಕಡೆಗೆ ತಿರುಗಿ ಸುಲ್ತಾನ ಬೇಗಂ ಹೇಳಿದ್ರು, ನಿನ್ನ ವಿಷಯನ ಮಹಲ್ ಸಾಹೇಬರ್ಗೆ ಹೇಳಿದ್ದೀನಿ, ನೀನು ಅವ್ರ ಮನಸ್ಸಿಗೆ ಒಪ್ಪಿಗೆ ಆಗಿದೆಯಾ? ಇದು ನಿನ್ನ ಜನ್ಮದ ಸುಕೃತ, ನಿನ್ನನ್ನು ಅವ್ರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೀನಿ. ಎಂದಿನ ವಿನಯ ವಿಧೇಯತೆಯಿಂದ ಇವ್ರ ಸೇವೆ ಮಾಡು. ಅವ್ರು ವಿಷ ಕೊಟ್ಟರು ಅಮೃತ ಅಂತ ಕುಡಿ, ಆ ಥರ ಶ್ರದ್ಧೆ ನಿನಗಿರಲಿ ಅಂತ ಹೇಳಿದ್ರು. ನನ್ನನ್ನು ಸ್ವೀಕರಿಸೋ ಹಾಗೆ ಮಹಲ್ರು ಕತ್ತು ಹಾಕಿದ್ರು. ಅವರ ಕತ್ತು, ಕಿವಿ, ಮೂಗು, ಎದೆ, ತೋಳು, ಕೈಗಳು ಎಲ್ಲ ಕಡೆನೂ ವಜ್ರ ಮತ್ತು ರತ್ನ ಬಂಗಾರಗಳು ಹೊಳಿತಾ ಇದ್ವು. ಮಹಲ್ರಿಗೆ ಕಾಣಿಕೆಯಾಗಿ ನೀಡಬೇಕು ಅಂದರೆ ನಾನು ಏನೋ ವಿಶೇಷತೆ ಇರೋ ನಪುಂಸಕ ಇರಬಹುದು ಅನ್ನೋ ಒಂದು ಹಿಗ್ಗು ನನಗೆ 1-2 ದಿನ ಇತ್ತು. ಮೊಯ್ನುದ್ದೀರ ಜನಾನದ ಏಕತಾನತೆ ಕಳೆದು ಈಗ ವಿಶಾಲವಾದ ಬಾದಶಾಹಿ ಜನಾನಕ್ಕೆ ಬಂದಿದ್ದೀನಿ ಅನ್ನೋ ಭಾವನೆ ಕೂಡ ನನಗೆ ಬಂದಿತ್ತು. ಅಲ್ಲಿ ಎಲ್ಲರೂ ಪರಿಚಿತರು. ಒಂದಿನದಂತೆ ಮರುದಿನ, ಅದರಂತೆ ಮುಂದಿನ ದಿನ ಪರಿಚಯ ಸ್ನೇಹಗಳು ಬೆಳೆದು ಸೇವಕಿಯರು ಕಂಚನಿಯರು ಬೇಗಮ್ಮರು ಕೂಡ ತಮ್ಮ ಅಂತರಂಗದ ದುಗುಡವನ್ನು ನನ್ನ ಕೈಲಿ ಹೇಳ್ಕೊಳ್ಳೋಷ್ಟು ಆತ್ಮೀಯತೆ ಬೆಳೆದಿದ್ರು ಕೂಡ ದಿನ ಅವೇ ಮಾತನ್ನ ಕೇಳಿ ನನಗೆ ಬೇಸರ ಬರ್ತಿತ್ತು. ಅವ್ರ ಮಾತುಗಳನ್ನ ತಾಳ್ಮೆಯಿಂದ ಕೇಳ್ತಾ ಇದ್ದಿದ್ರಿಂದ, ಜೊತೆಗೆ ಕೇಳಿದ್ದನ್ನ ಮತ್ತೊಬ್ಬರಿಗೆ ಹೇಳೋದಿಲ್ಲ ಅನ್ನೋ ನಂಬಿಕೆ ಅವರಿಗೆ ಇದ್ದದ್ರಿಂದ ಅವರೆಲ್ರಿಗೂ ನನ್ನ ಮೇಲೆ ಆತ್ಮೀಯತೆ ಬೆಳೆದಿತ್ತು. ಆದರೆ ಬಾದಶಾಹರ ಈ ಜನನ ಒಂದು ದೊಡ್ಡ ಪ್ರಪಂಚ. ನಡೆದ್ರೆ ದಾರಿನೇ ತಪ್ಪಿ ದಿಕ್ಕುಗೆಡೋ ಅಂತ ಗೊತ್ತಿಲ್ಲದ ಒಂದು ದೊಡ್ಡ ನಗರ ಇದ್ದಂಗಿತ್ತು. ಆದರೆ ಇಲ್ಲಿ ಒಂದು ವಿಶೇಷ ಇತ್ತು. ಅದೇನು ಅಂದರೆ, ಇಡೀ ಹಿಂದೂಸ್ತಾನದ ಆಗು ಹೋಗುಗಳ ತೀರ್ಮಾನ ಆಗೋ ಸ್ಥಳ ಇದಾಗಿತ್ತು. ಸಮಾಲೋಚನೆ ತೀರ್ಮಾನಗಳು ಅವೇನಿದ್ರು ಕೂಡ ದಿವಾನಿಯೆ ಕಾಸ್ನಲ್ಲಿ ಆಗ್ತಾ ಇರ್ತಿತ್ತು. ಅದು ಹೊರಗಡೆ ಅವ್ರಿಗೆ ತಿಳಿದೇ ಇರೋ ಹಾಗೆ ಕಟ್ಟುನಿಟ್ಟಿನ ವ್ಯವಸ್ಥೆ ಇದ್ರೂ ಕೂಡ
ಜನಾನದೊಳಗೆ ಆ ವಿಷಯ ಗೊತ್ತಾಗ್ತಿತ್ತು. ಯಾರು ಯಾರ ಜೊತೆಗೂ ರಾಜ್ಯಭಾರದ ಸಂಗತಿಗಳನ್ನ ಆಡಬಾರದು ಅನ್ನೋ ನಿಯಮ ಇತ್ತು. ಆದ್ರೆ ಕೆಲವು ಆಪ್ತ ಗುಂಪುಗಳ ಜೊತೆಗೆ ಇದ್ರ ಬಗ್ಗೆ ಗುಸುಗುಸು ನಡೀತಾನೆ ಇರ್ತಿತ್ತು. ಒಬ್ಬ ನಪುಂಸಕ ಅಥವಾ ಒಬ್ಬಳು ಗುಲಾಮ ಸೇವಕಿ ಹೇಗೋ ಈ ಹಲವು ಗುಂಪುಗಳ ಗುಸುಗುಸಿಯಲ್ಲಿ ಭಾಗ ಹಾಕ್ತಿದ್ರು. ಎಲ್ಲ ಸುದ್ದಿನೂ ಪ್ರತಿಯೊಬ್ಬರಿಗೂ ಕೂಡ ಹೇಗೋ ಗೊತ್ತಾಗ್ಬಿಡ್ತಾ ಇತ್ತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.